ನಿನಗೆ ಆರ್ಮುಗೆಲ್ಲ ಸೂಟ್ ಆಗಲ್ಲ ಮಣಿ. ಮತ್ತೆ ನೀನ್ ನಾಣಿ ತರನೇ ಇರ್ಬೇಕು. ನಾನು ವಿಲ್ಲನ್ನು. ಯಾರು ಹೇಳಿದ್ರು? ನೀನ್ ಹೀರೋಯಿನ್. ನೀನ್ ಹೀರೋಯಿನ್. ನೀನು ವಿಲನ್. ನಾನು ಹೀರೋಯಿನ್. ವಿಲ್ಲನ್ನು. ಹೀರೋಯಿನ್. ಎರಡನೇ ಲೆವೆಲ್ ಆಗಿದೆ. ಈಗ ಕ್ವಾಟ್ಲೆಗಳೆಲ್ಲ ಗ್ಲೌಸ್ ಹಾಕೋಬೇಕೀಗ. ಕುಕ್ಕುಗಳು ವಿತೌಟ್ ಗ್ಲೌಸ್ ಕುಕ್ಕಿಂಗ್ ಮಾಡಬಹುದು. In 3, 2, 1. ನಾನು ನನ್ನ ರಾಜ್ಯಕ್ಕೆ ಹೋಗಿ ಬರ್ತೇನೆ. ಎಲ್ಲರೂ ಸಾಯಿ ಸಾಯ್ತೀನಿ. ನೀನ್ ತಕೊಂಡ್ವಲ್ಲ ಜ್ಯೂಸ್ ಕುಡಿದು ನೀನ್ ತಕೊಂಡಲ್ಲ, ಸಾಯ್ಲೇಬೇಕು. ಸಾಯಿ ನನ್ ದಂಡ ಎತ್ಕೊಂಡು ಓಂ ಡಾಮ್ ಡೀಮ್ ಅಂದ್ಬಿಟ್ಟು ಅಂತ ಇದೀನಿ. ಅಷ್ಟಕ್ಕೆ ಓಂ ಡಾಮ್ ಡೀಮ್ ಅನ್ನೋದಕ್ಕೆ ಬಂದ್ಬಿಟ್ಟು ನಮ್ಮ ಚಂದ್ರಣ್ಣ ಮಗ ಕಾರದ್ ಪುಡಿ ಹಾಕ್ಬಿಟ್ರು. ನಿನ್ನ ಮಾಟ ಮಂತ್ರ ಮಾಡಿ ನಿನ್ನ ವಶೀಕರಣ ಮಾಡ್ತೀನಿ ನೋಡು. ಓಂ ರೀಂ ರಾಮ್ ಬೋಟಿ ಕಲಿಜಾ ತಗಡು ಮಾಂಸ ಏ ಕಲಿಜಾ ಮಾಂಸ ಓಂ ರೀಂ ರಾಮ್ ರಾಮ್ ಶಬಾ. ಬೆಂತೋರಿಸ್ಬೇಡಿ ಪರಸ್ತಾನೆ. ನಿನಗೆ ಆರ್ಮುಗೆಲ್ಲ ಸೂಟ್ ಆಗಲ್ಲ ಮಣಿ. ಮತ್ತೆ ನೀನ್ ನಾಣಿ ತರನೇ ಇರ್ಬೇಕು. ನಾನು ವಿಲ್ಲನ್ನು. ಯಾರು ಹೇಳಿದ್ರು? ನೀನ್ ಹೀರೋಯಿನ್. ನೀನ್ ಹೀರೋಯಿನ್. ನೀನು ವಿಲ್ಲನ್. ನಾನು ಹೀರೋಯಿನ್. ವಿಲ್ಲನ್ನು. ಹೀರೋಯಿನ್. ಫಸ್ಟಿಗೆ ಈ ಚಿಕನ್ ಕಾಫ್ರಿಯಲ್ಲಿ ಮಾಡೋದು ಕಷ್ಟ ಅಂತದ್ರಲ್ಲಿ ನುಗ್ಗೆಕಾಯಿ ಹಾಕ್ಬಿಟ್ಟು ಏನಾಗುತ್ತೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡ್ತೀನಿ. ಈ ಸತಿ ಕುಕ್ ಆಫ್ ದ ವೀಕ್ ನನಗೆ ಬರಬೇಕು ಅಂತ ಆಸೆ ಇದೆ. ಕಷ್ಟನೂ ಪಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ದೇವ್ರು ನನ್ನ ಜೊತೆ ನಿಂತು ಈ ಚಿಕನ್ ಕಾಫ್ರಿ ಹಾಲು ವಿತ್ ನುಗ್ಗೆಕಾಯಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಗಾಡ್. ಒಂಚೂರು ನನ್ ಗ್ಲೌಸ್ ಹಾಕಿ ಹೌದಾ? ನನಗೆ ಅದಲ್ಲ, ಇದ್ರಲ್ಲೂ ನಿಮ್ಗೆ ಸ್ವರ್ಗ ಸಿಗ್ತಿದೆಯಲ್ಲ ಅದು ಅವಳು ಪಾಸ್ತಾ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅಲ್ಲೂ ಅಕ್ಕ, ನಾನು ಸಿಂಪಲ್ ಆಗಿ ಹೇಳ್ದೆ. ನನ್ನನ್ನ ಚಂದನ ಪಕ್ಕ ನಿಲ್ಸ್ಬಿಟ್ಟು ವಾಣಿ ನೀನ್ ಒಂದ್ಸತಿ ಹಿಂಗ್ ದೃಷ್ಟಿ ತೆಗ್ದ್ಬಿಟ್ಟು ನಾನು ಹಿಂಗ್ ತೆಗ್ದ್ಬಿಡಮ್ಮ. ಅಷ್ಟೇ ಸಿಂಪಲ್. ನಾ ತೆಗಿಲ್ಲ. ಇಲ್ಲ ಅನ್ನೋ ನೀವಲ್ಲ, ವಾಣಿನೇ ತೆಗಿಬೇಕು. ನಾನು ವಾಣಿ ಅಲ್ಲ, ವಾಣಿ ಸ್ಪೆಷಲ್. ಆರು ಮುಖನೇ ತೆಗಿಬೇಕು. ಆರು ಮುಖಗೆ ಇನ್ನೊಂದು 7 ಮುಖ ನೋಡಿಲ್ಲ ನೀನು. ಅದೇ ದೃಷ್ಟಿ ತೆಗೆ ಮುಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಸೋತೆ ಅಲ್ಲಾಡಿಸ್ತಾ ಇರು. ಅದೇ ಒಂದೊಂಚೂರು ಆಗ್ತೇನೆ ನೋಡ್ಕೊಂಡಾಕನ. ಎಲ್ಲ ನನ್ಗೆ ಕೇಳಿದ್ರೆ ನೀನ ಕುಕ್ಕು ನಾನು. ಆಯ್ತು, ಅಲ್ಲಿ ಕೊಟ್ಟಿರೋ 4 ಮಾಂಸ ಏನ್ ಮಾಡೋಣ? ಇಲ್ಲ, ನಿನ್ಗೇನ್ ಮರಿ ಹೊಡಿಬೇಕಾ ನೀನ್ ಮಾಡೋ ಅಡ್ಗೆಗೆ? ಎರಡೇ ಇಷ್ಟು ಕೊಡ್ಬೇಕು. ಇವಾಗ ನಿಮ್ಗೆ ಒರಿಜಿನಲ್ ಡಿಶ್ ಏನು? ಒರಿಜಿನಲ್ ಡಿಶ್ ಇದ್ದು ಮೊಮೋಸ್, ಕ್ಯಾಬೇಜ್ ಮೊಮೋ. ಬಟ್ ಇವಾಗ ಅದ್ರ ಜೊತೆ ಮ್ಯಾಂಗೋ ಸೇರಿ ಕ್ಯಾಬೇಜ್ ಮೊಮೋಸ್ ತರ ಆಗೋ ತರ ಇದೆ. ಸೊ ಅದ್ರ ಜೊತೆಗೆ ಒಂದು ಬೇವರೇಜ್ ಮಾಡೋಣ ಅಂತ ಇದೀನಿ, ಲೈಕ್ ಸ್ಪೆಷಲ್ ಒನ್. ಸೊ ಐ ಲೆಟ್ ಯು ನೋ ಆಫ್ಟರ್ ದಟ್. ಆದ್ರೆ ಹೇಳಿ, ಇಲ್ಲಿದ್ರೆ ಬಿಡ್ತೀರಾ? ಗುಡ್ ಐಡಿಯಾ. ಐ ವಾಂಟ್ ಟು ಪ್ರಪೋಸ್ ಯು. ನೋ ವೇ. ಶಿಲ್ಪು ಪ್ಲೀಸ್ ಒಂದ್ಸತಿ ನೋಡು ಪ್ಲೀಸ್. ನಿಮ್ಮವ್ರನ್ನ ಕರ್ಕೊಂಡು ಐ ಲವ್ ಯು ಶಿಲ್ಪು. ಚುಚ್ಚಿ ಬಿಡ್ತೀನಿ. ಈ ಪ್ರಪಂಚದಲ್ಲಿ ನಿನ್ನಷ್ಟು ಸುಂದರವಾಗಿರೋಳು ಯಾರು ಇಲ್ಲ ಶಿಲ್ಪು. ಬರೀ ಶಿಲ್ಪು, ನೀನ್ ಹೊಡೆದಾಗ ಅಟ್ಲೀಸ್ಟ್ ನನ್ ಮನ್ಸಿಗಾದ್ರೂ ಪೆಟ್ಟು ಬೀಳಿದ್ರು ಪರವಾಗಿಲ್ಲ, ನಂಗೆ ನೀನೇ ಬೇಕು. ಶಿಲ್ಪು ನೋಡಲ್ಲಿ ಕೋಆಪರೇಟ್ ಮಾಡುವಂತವ್ರು ನೋಡಲ್ಲಿ ನಾನೇ ಬೇಕು ಅಂತ ಶಿಲ್ಪು ಕಾವ್ಯಂಗ್ ಹೇಳಿದ್ದ. ಇವಾಗ ಬಂದ್ಬಿಟ್ಟು ನಿನಗೆ ಹೇಳ್ತಾ ಇದ್ದಾನೆ, ನಂಬೇಡ ಅವನನ್ನ. ಆ ಮಾಡ್ಯಾ ಏನದು? ಅರ್ಧ ಏನ್ ಶಿಲ್ಪು ಇದು? ಏನ್ ಸೋಯಾ ಸಾಸಾ? ಮಾಲ್ಟ್ ವಿನೆಗರ್.
ತುಪ್ಪ ಹಾಕ್ತೀಯಾ? ತುಪ್ಪ ಹಾಕದ ಅದಕ್ಕೆ ಉಪ್ಪಿನಕಾಯಿ ತುಪ್ಪ ಹಾಕಂಗಿಲ್ಲ. ಏಯ್ ಅಣ್ಣ, ಉರಿ ಅಣ್ಣ. ಇದು ತುಪ್ಪ ಯಾರ ತುಪ್ಪ ಹಾಕ್ತಾರ? ಏನ್ ಎಡವಟ್ಟ? ಇದು ತುಪ್ಪ ಹಾಕೋದಂದ್ರೆ ತುಪ್ಪ ಯಾರೋ ಹಾಕದ ತುಪ್ಪ ಚೆನ್ನಾಗಿರ್ತದ? ತುಪ್ಪ ಹಾಕಂಗಿಲ್ಲ. ಹಾಕಂಗಿಲ್ಲ ಕಣೋ. ನಾನ್ ಕೇಳಕ್ ಹೊಸನ ಆ ಕಡ್ಡಿನ ನಾನು ಇಷ್ಟಪಡ್ತೀನಿ. ನಾನು ಇಷ್ಟಪಡ್ತೀನಿ. ಒಂದ್ ರೇಂಜ್ ಬೇಡವಾ ನನಗೆ? ಒಂದ್ ರೇಂಜ್ ಬೇಡವಾ ನನಗೆ? ನಾನೆಲ್ಲಿ ಅವಳಿಲ್ಲಿ? ಅವಳಲ್ಲಿ ನಾನು ಎಷ್ಟು ಕಲರ್ ಆಗಿದ್ದೀನಿ ಎಷ್ಟು ಕಲರ್ ಆಗಿದ್ದೀನಿ ಅಂತ ಹೇಳಕ್ಕಾಯ್ತಾ? ಶಿಲ್ಪ ನೀಗ್ ಬೇಕು ಶಿಲ್ಪ, ನೀಗ್ ಬೇಕು ಶಿಲ್ಪ. ಖಾರ ನೋಡೋದ್ ಬೇಡ್ವಾ? ಫ್ರೆಂಡ್ಸ್, ಈಗ ರೆಡಿ ಆಯ್ತು. ಮಾವಿನಕಾಯಿ, ನೀನು ಒಂಚೂರು ತಿನ್ನೋಡು ಖಾರ. ಉಪ್ಪಿನಕಾಯಿ. ಖಾರ ನೀನ್ ತಿನ್ನೋಡು. ನಾನು ಸರಿ ಇದೆ. ನೀನ್ ಕಾನ್ಫಿಡೆಂಟೇ ಇಲ್ವಾ? ಇನ್ನು ಚಾಕ್ಲಾ? ಸುಮ್ನೆ ಸುರಿಬೇಡ, ಸುಮ್ನಿರಮ್ಮ. ಬೇಡ ಕಣು, ವಾಣಿ ಬೇಡ, ಅವಳು ಸರಿ ಇಲ್ಲ. ನನ್ನ ಹತ್ರನೇ ನಿನ್ ಬಗ್ಗೆ ಬಂದು ಕೆಟ್ಟದಾಗ ಮಾತಾಡಿದಾಳೆ. ಹೌದಾ? ನೀನ್ ಸರಿ ಇಲ್ವಂತೆ, ಕುಡುಕ. ಬಾಳ್ ಕೊಡ್ಬೇಕಾ? ನಾನು ಕೊಡ್ತೀನಿ. ನೀನು ಹೋಯ್ತಾರ ನೀನು, ನಾನು ಕೊಡ್ತೀನಿ. ಹೋಗು. ಏನು ಬಂದವ್ರಿಗೆಲ್ಲ ಬಾಲ್ ಕೊಡ್ತೀಯ ಅಂತ ಏನ್ ನೀನ್ ಬಂದವ್ರಿಗೆಲ್ಲ ಬಾಳ್ ಕೊಡ್ತೀಯ? ನಿನ್ ಬಾಳ್ ಹಿಂಗಾಗಿರ್ಬೇಕು. ಬಂದವ್ರಿಗೆಲ್ಲ ಅಲ್ಲ, ನನಗ್ ಮಾತ್ರ. ಅವ್ರೇನೋ ಕಾವ್ಯ ಹತ್ರ ಮಾತಾಡ್ತಾ ಇದ್ರು. ಸೊ ಏನ್ ಮಾತಾಡ್ತಾ ಇದಾರೆ ನನ್ ಬಗ್ಗೆನೆ ಕೆಟ್ಟದು, ಅದು ನಾನು ಕೇಳ್ತಾ ಇದ್ದೆ. ಅವಾಗ್ಲೇ ಇವ್ರು ಸೋನಿ ಬಂದ್ಬಿಟ್ಟು ಮೊಟ್ಟೆ ಇದೆ ಹೊಡಿತೀರಾ ಅಂತ, ಕೊಡಿ ಹಾಕ್ಬಿಡ್ತೀರಾ ಅಂತ ಸರಿಯಾಗಿ ಹೊಡೆದ್ಬಿಟ್ಟೆ. ಅಡಿಗೆಗೆ ಉಪ್ಪೆಷ್ಟು ಇಂಪಾರ್ಟೆಂಟು, ನನ್ನ ಜೀವನಕ್ಕೆ ನೀನಷ್ಟು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಐ ಹೇಟ್ ಶಿಲ್ಪ. ಅವಳು ಬಜಾರಿ, ಆಮೇಲೆ ಅವಳು ಸರಿ ಇಲ್ಲ, ಅದು ಗೊತ್ತು. ಆಮೇಲೆ ನೀನು ವಿಲನ್, ನಾನು ಹೀರೋಯಿನ್. ನೋಡು, ಇಷ್ಟ ನನಗೇನ್ ಕಡಿಮೆ ಆಗಿದೆ? ಶಿಲ್ಪ ಕಂಡ್ರೆ ಇಷ್ಟ ಆಗಲ್ಲ. ಏನಕ್ಕೆ ಶಿಲ್ಪ ಕಂಡ್ರೆ ಆಗಲ್ಲ ಅಂದ್ರೆ, ಅವಳು ಡಿಂಪಲ್ ಅಲ್ಲಿರೋ ಪಿಂಪಲ್ ಸಿಂಪಲ್, ಅವಳು ಡಿಂಪಲ್ ಇರೋ ಪಿಂಪಲ್. ನೀನಿಷ್ಟ. ಇದೇ ತರ ಬೆಣ್ಣೆ ಹಚ್ತಾ ಇದೆ. ಹೆಂಗಿದ್ರು ಬೆಣ್ಣೆ ಅಲ್ಲ, ನೀನು ನನ್ನ ಬೆಣ್ಣೆ, ಅವಳು ಸೀಮೆ ಸುಣ್ಣ. ನಾನು ಒಂದ್ ಸ್ವಲ್ಪ ಬೆಣ್ಣೆ ತಂದು ಕೊಡ್ತೀಯ? ತಲೆ ಮೇಲೆ ಹಿಂಗು. ಇವನು ದರಿದ್ರ, ನನ್ನ ದರಿದ್ರ ಅಂತವನೆ. ಇವನ್ ದರಿದ್ರ. ನಿಂಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಅವಳ ದರಿದ್ರ, ಅವಳು ಹಿಂಗೆ, ಅವಳು ಹಂಗೆ. ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಮಾಡೋದೇ ಕಷ್ಟ ಅದ್ರಲ್ಲಿ. ಈಗ ನಮ್ಮ ಕ್ವಾಟ್ಲೆ ಕಿಚನ್ಗೆ ನಮ್ಮ ಕ್ವಾಟ್ಲೆಗಳು ಮಾಡುವಂತ ಕಿರಿಕಗಳನ್ನ ಕಣ್ತುಂಬಿಕೊಂಡು ಕುಕ್ಕುಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಸಿನಿಮಾ ತಂಡ ನಮ್ಮ ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. ಕೊತ್ತಲವಾಡಿ ಚಿತ್ರತಂಡದಿಂದ ನಾಯಕ ಪೃಥ್ವಿ ಅಂಬರ್, ನಾಯಕಿ ಕಾವ್ಯ ಶೈವ ಹಾಗೂ ಚಿತ್ರದ ನಿರ್ಮಾಪಕಿ ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ತಾಯಿ ಶ್ರೀಮತಿ ಪುಷ್ಪ ಟು ಅವರ್ ಕ್ವಾಟ್ಲೆ ಕಿಚನ್. ಅಮ್ಮ, ಬೇರೆಯವ್ರಿಗೆ ಏನ್ ಇಷ್ಟ ಅಂತ ಇಷ್ಟು ವರ್ಷ ಮಾಡ್ಕೊಟ್ಟಿರ್ತೀರಾ, ನಿಮಗೆ ಇಂಥ ಅಡಿಗೆ ಇಷ್ಟ ಅಂತ ಯಾವ್ದಮ್ಮ? ಈಗ ಸದ್ಯದಲ್ಲಿ ರಾಗಿ ಮುದ್ದೆ, ಬಸ್ಸಾರು, ಮಸ್ಸೊಪ್ಪು. ಈಗ ಸದ್ಯದಲ್ಲಿ ಅಂದ್ರೆ ಅಲ್ಲ, ಈಗ ನಾವೀಗ ತಿನ್ನೋ ಏಜ್ ಯಾವ್ದು? ಎಲ್ಲ ತಿನ್ನೋ ವಯಸ್ಸ. ನೀವ್ರು ತಿಂತೀರ? ನಾವು ಮುದ್ದೆ ಡಯಟ್ ಎಲ್ಲ ವಯಸ್ಸಲ್ಲಿದ್ದಾಗ ಏನೇನ್ ಮಾಡ್ತಿದ್ರು? ಅಲ್ಲ, ಎಲ್ಲ ತಿಂತಾರಪ್ಪ ಅವಾಗ. ಈಗ ಏನ್ ನಿಮ್ಗೆ ಇಷ್ಟ ಅಂದ್ರೆ ಈಗ ಮುದ್ದೆ ಅಂತ. ನಂದಮ್ಮ, ನಾನು ನೀನ್ ತಿನ್ನೋ, ಯಾರು ಬೇಡ ಅಂತಾರೆ. ಇನ್ನೊಂದ್ ಸ್ವಲ್ಪ ನಿನ್ ಯಾರಾದ್ರೂ ಸ್ಲಿಮ್ ಆಗವ್ರೆ ಅಂತಾರ? ನಾನ್ ಕನ್ನಡಿಯಲ್ಲಿ ನೋಡ್ಕೊಂಡು ನಾನು ಇದೇ ಸ್ಲಿಮ್ ಎಲ್ಲ ಫಾಲೋ ಮಾಡ್ರಪ್ಪ ಇವನ್ನ, ಸ್ಲಿಮ್ ಆಗವನಂತ. ಯಾವ ಗೆಟಪ್ ಇರ್ಬೋದು ಅಂತ ಏನಾದ್ರು ಗೊತ್ತಾಗ್ತಿದ್ಯಾ? ಮಕ್ಳು ನೋಡ್ತಾವಲ್ಲ ಕಾರ್ಟೂನ್ ಅಲ್ಲಿ ಏನೋ ಬರುತ್ತಲ್ಲ, ಕಾರ್ಟೂನ್ ಏನದು ಗೆಟಪ್ ಅಂತ ಕೊಟ್ರೆ ಕಾರ್ಟೂನ್ ಅಂತವ್ರೆ. ನೀವೇನಂತ ಹೇಳಿ? ನನಗೆ ಈ ಡ್ರೆಸ್ ಅದಿರ ಡ್ರೆಸ್ ಅಂತ ಕೊಟ್ಟಿದ್ದಾರೆ. ಓಹೋ, ಅದಂತೂ ಅಲ್ಲ ಬಿಡು. ಅದಷ್ಟೇ ಅಲ್ಲ, ಹಂಗೊಂಚೂರು ಕಾಣ್ತಿಲ್ವಮ್ಮ? ಒಂದು ತಲೆ ಕೂದ್ಲು. ನೀನ್ ಆತರ ಎಲ್ಲ ಅನ್ಕೊಂಡು ಅವ್ರ ಕ್ಯಾರೆಕ್ಟರ್ ಎಲ್ಲ ಹಾಳು ಮಾಡ್ಬೇಡ ನೀನು. ಅವ್ರಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ. ನೀನ್ ಹಿಂಗ್ ನಿಂತ್ಕೊಂಡ್ಬಿಟ್ಟು ಆ ಡ್ರೆಸ್ ಹಾಕೊಂಡ್ಬಿಟ್ಟು ಅವ್ರಿಗೆ ಯಾಕೆ ಅವಮಾನ ಮಾಡ್ತೀಯ?
ಯಶ್ ಸರ್ಗೆ ಏನ್ ಫೇವ್ರೆಟ್ ಫುಡ್ ಅಂತ? ಎಷ್ಟು ಸರ್ಗೆ ನಾನ್ ವೆಜ್ ಈಗ ಪ್ರೆಸೆಂಟ್ ಇದು, ಆವಾಗೆಲ್ಲ ಮುಂಚೆ ಎಲ್ಲ ತಿನ್ನೋನು, ಈಗ ತಿನ್ನಲ್ಲ, ಡಯಟ್ ಅಲ್ಲ ಸ್ವಲ್ಪ. ಅದೇ ಅವರು ಹೀರೋ ಅಲ್ಲ, ಎಲ್ಲ ನೋಡ್ಬೇಕಲ್ಲ, ಅದಕ್ಕೆ ಫಿಟ್ ಆಗಿರ್ಬೇಕಲ್ಲ. ನಾನು ಹಂಗಾಗಿ ಹೀರೋ ಆಗೋಣ ಅಂತ ಇದ್ದೆ, ನಿಮ್ ಮಾತು ಕೇಳಿ ಯಾಕೋ ಬೇಡ ಅನ್ನಿಸ್ತಾ ಇದೆ. ನೀನು ಆಗಕ್ಕಾಗಲ್ಲ ಬಿಡು, ನೀನೇನಾದ್ರೂ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕಷ್ಟೇ. ನೀನು ಫಿಟ್ ಆಗಂತ ಹೀರೋ ಅಂತ ಹುಡುಗಿರು ಯಾರು ನಿನ್ನ ನೋಡಲ್ಲ. ಈಗ ಹೋದ್ವಾರ KGF ಇಂದ ಲೋಕಲ್ ಯಶೊಬ್ರು ಬಂದಿದ್ರ ಆಯ್ತಾ, ಅಂದ್ರೆ ಆ ಪಾತ್ರನ ಮಾಡ್ಕೊಂಡಿದ್ರಮ್ಮ ನಮ್ಮಲ್ಲೇನೆ. ಈಗ ಅವ್ರನ್ನ ಕರಿತೀನಿ, ಬನ್ನಿ ಚಿನ್ನ. ಇದು ರಾಕಿ ಬಾಯ್ ಅಲ್ಲ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್. ಚಿನ್ನ ಯಾರೋ 10 ಜನ ಹೊಡೆದು ನಾನು ಡಾನ್ ಆದವನಲ್ಲ ಚಿನ್ನ, ನಾನು ಹೊಡೆದಿರೋ 10 ಜನನು ಡಾನೆ ಚಿನ್ನ. ಇಲ್ಲಿ ಯಾರು ಹೀರೋನ ಹುಟ್ಟಾಕಲ್ಲ ಚಿನ್ನ, ನಮಗ್ ನಾವೇ ಹೀರೋ ಆಗ್ಬೇಕು ಚಿನ್ನ. ಎಷ್ಟರ ತರ ವಾಯ್ಸು ಸ್ವಲ್ಪ ಮ್ಯಾಚ್ ಆಗುತ್ತೆ. ಅಮ್ಮ ನನ್ನ ಜೀವನ ಪಾವನವಾಗೋಯ್ತಮ್ಮ, ಒಂದ್ಸರಿ ಆಶೀರ್ವಾದ ಮಾಡ್ಬಿಡ. ಇನ್ನೊಂಚೂರು ಸರಿಪಡಿಸ್ಕೊಳಪ್ಪ, ಎಷ್ಟರ ತರಪ್ಪ ಅಂದ್ರೆ ಸರಿಪಡಿಸ್ಕೋಬೇಕು. ಕೊತ್ತಲವಾಡಿ ಅಂತ ಸಿನಿಮಾ ಮಾಡಿದೀರಾ, August 1ನೇ ತಾರೀಕು ಬರ್ತಾ ಇದೆ. ಅಮ್ಮ ಸಿನಿಮಾ ಬಗ್ಗೆ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನ್ ಹೇಳೋಣ, ಮಾಡಿದೀವಿ ಎಲ್ಲ, ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಆಡಿಯನ್ಸ್ ಕೇಳ್ತೀವಿ. August 1 ಥಿಯೇಟ್ರಿಗೆ ಸಿನಿಮಾ ಬರ್ತಿದೆ, ನಮ್ಮ ಟೀಮ್ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ನೀವೆಲ್ಲರೂ ಹೋಗಿ ಸಿನಿಮಾ ನೋಡಿ ರಿಸಲ್ಟ್ ಹೇಳಿ ಅಂತ. ಥ್ಯಾಂಕ್ ಯು. ಅಂಡ್ ಪೃಥ್ವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅಂಡ್ ಜನ ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬಾರ್ದು, ಬಂದು ನೋಡ್ಬೇಕು. ಕೊತ್ತಲವಾಡಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತ ಒಂದು ಹಳ್ಳಿ. ನಮ್ಮ ಸಿನಿಮಾದ ಶೂಟಿಂಗ್ ಕೂಡ ಅಲ್ಲೇ ಆಗಿದ್ದು. ಈ ಸಿನಿಮಾ ಒಂದು ವಿಲೇಜ್ ರಿವೆಂಜ್ ಡ್ರಾಮಾ, ಎಲ್ಲರಿಗೂ ಇಷ್ಟ ಆಗುವಂತ ಆಕ್ಷನ್ ಆಗಿರ್ಲಿ, ಅದ್ಭುತವಾದ ರೊಮ್ಯಾನ್ಸ್ ಡ್ರಾಮಾ ಆಗಿರ್ಲಿ, ಅಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ, ರಾಜೇಶ್ ನಟರಂಗ್ ಸರ್ ಅಂತ ಅದ್ಭುತವಾದ ನಟ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಆಕ್ಷನ್ ಅಂದ್ರೆ ತುಂಬಾ ಇಷ್ಟ. ಮೊದಲನೇ ಬಾರಿಗೆ ನನಗೆ ಆಕ್ಷನ್ ಅನ್ನು ಎಕ್ಸ್ಪ್ಲೋರ್ ಮಾಡುವಂತ ಅವಕಾಶ ಈ ಸಿನಿಮಾ ಕೊಟ್ಟಿರೋದು. ಸೊ ಹಾಗಾಗಿ ದಯವಿಟ್ಟು August 1ನೇ ತಾರೀಕು ಟಿಕೆಟ್ ತಗೊಳ್ಳಿ, ಬಸ್ದಲ್ಲ, ಮೂವಿದು ಕೊತ್ತಲವಾಡಿ ಹೋಗೋಕೆ. ವೆರಿ ನೈಸ್. ಅಂಡ್ ಕಾವ್ಯ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಕಲರ್ಸ್ ಕನ್ನಡದಲ್ಲೇನೆ ಕೆಂಡಸಂಪಿಗೆ ಸೀರಿಯಲ್ ನಲ್ಲಿ ಹೀರೋಯಿನ್ ಆಗಿದ್ರು, ಅಂಡ್ ಈಗ ಕೊತ್ತಲವಾಡಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದೀರಾ. ಹೇಳಿ, ನಿಮ್ಮ ಪಾತ್ರ ಹೇಗಿದೆ? ಫಸ್ಟ್ಲಿ ನನ್ನನ್ನು ಕಿರುತೆರೆಗೆ ಪರಿಚಯ ಮಾಡಿಸಿದ್ದು ಕಲರ್ಸ್ ಕನ್ನಡ ಥ್ರೂ ಕೆಂಡಸಂಪಿಗೆ. ಸೊ ಅದಕ್ಕೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಕಲರ್ಸ್ ಕನ್ನಡಗೆ. ಸೊ ಇಷ್ಟು ದಿನ ನನ್ನನ್ನು ಸ್ಮಾಲ್ ಸ್ಕ್ರೀನಲ್ಲಿ ಜನ ಸಪೋರ್ಟ್ ಮಾಡಿ ಪ್ರೀತಿ ಕೊಟ್ಟಿದ್ರು. ಬಿಗ್ ಸ್ಕ್ರೀನಲ್ಲೂ ಆ ಅಕ್ಸೆಪ್ಟೆನ್ಸ್ ಇರುತ್ತೆ, ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಕೊಡ್ತಾರೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಅದು August 1 ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ August 1 ನಮ್ಮ ಕೊತ್ತಲವಾಡಿ ಚಿತ್ರ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗುತ್ತೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ. ಡೆಫಿನೆಟ್ಲಿ. ಅಂಡ್ ನಮ್ಮ ಕಡೆಯಿಂದ, ಇಡೀ ತಂಡದ ಕಡೆಯಿಂದ, ಇಡೀ ತಂಡಕ್ಕೆ ನಾವು ಬೆಸ್ಟ್ ವಿಶಸ್ ನ ತಿಳಿಸ್ತೀವಿ. ಅಂಡ್ ದೂರದಿಂದ ಕಿಚನ್ ನೋಡಿದಿರಲ್ವಾ, ಕಿಚನ್ ಒಳಗೆ ಹೋಗಿ ಅವ್ರು ಯಾವ ತರ ಅಡಿಗೆ ಮಾಡ್ತಿದ್ದಾರೆ, ಅಂಡ್ ನಿಮ್ಗೆ ಏನಾದ್ರು ಟೇಸ್ಟ್ ಮಾಡ್ಬೇಕಂತ ಅಂದ್ರೆ ಇಮಿಡಿಯೇಟ್ ಟೇಸ್ಟ್ ಮಾಡ್ಬೋದು. ನೀರ್ ದೋಸೆ ಇಲ್ಲ ಇವತ್ತು, ಆಯ್ತಾ? ಓಕೆ.